ಗೆಲುವು ಸಾಧಿಸಿದಂತಹ ಕೋಟ ಶ್ರೀನಿವಾಸ ಪೂಜಾರಿ ನಮ್ಮ ಜೊತೆಗಿದ್ದಾರೆ ಸರ್. 2 ಲಕ್ಷಕ್ಕೂ ಅಧಿಕ ಅಂತರದ ಗೆಲುವಿನ ಸೂಚನೆ, ಏನು ಹೇಳೋದಕ್ಕೆ ಬಯಸ್ತೀರಿ ಸರ್ ಇದ್ರ ಬಗ್ಗೆ? ಎನ್ಡಿಎ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷ ಮತ್ತು JDSನ ಬೆಂಬಲಿತ ಅಭ್ಯರ್ಥಿಯಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ನಮ್ಮಲ್ಲಿರುವಂಥ ಎಲ್ಲ ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು, ಸುಮಾರು 1900 ಮತಗಟ್ಟೆಯಲ್ಲಿರುವಂಥ ಕಾರ್ಯಕರ್ತರು, BJP ಮತ್ತು JDSನ ಕಾರ್ಯಕರ್ತರು ನಿಸ್ವಾರ್ಥತೆಯಿಂದ ನನ್ನ ಪರವಾಗಿ ದುಡಿದು ನಮ್ಮೆಲ್ಲ ಉಡುಪಿ ಜಿಲ್ಲೆ 5 ಜನ MLAಗಳು ಮತ್ತು ಚಿಕ್ಕಮಗಳೂರಿನ ಎಲ್ಲ BJPಯ ನಮ್ಮ ಮುಖಂಡರು ಒಟ್ಟಾಗಿ ಒಂದಾಗಿ ದುಡಿದ ಹಿನ್ನೆಲೆಯಲ್ಲಿ ಬಹುತೇಕ ಹೆಚ್ಚು ಕಡಿಮೆ 2 ಲಕ್ಷಗಳ ಮತಗಳ ಅಂತರದಲ್ಲಿ ಗೆಲುವಿನತ್ತ ಕೊಂಡೊಯ್ದದ್ದಕ್ಕೋಸ್ಕರ ನಾನೆಲ್ಲ ಕಾರ್ಯಕರ್ತರಿಗೆ JDS ಮತ್ತು BJP ಮುಖಂಡರಾಗಿರುವಂಥ ವಿಜಯೇಂದ್ರರವರಿಗೆ, ಯಡಿಯೂರಪ್ಪನವರಿಗೆ, ಕುಮಾರಸ್ವಾಮಿ ಅವರಿಗೆ, ಹಿರಿಯರಾದ ದೇವೇಗೌಡರು ಸಹಿತ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ನನ್ನ ಪಾರ್ಟಿಯ ಎಲ್ಲ ಶಾಸಕರು ಆರ್ನಿಸಿ ದುಡಿದರ ಪರಿಣಾಮವಾಗಿ ಇಷ್ಟು ದೊಡ್ಡ ಮೊತ್ತದಲ್ಲಿ, ಇಷ್ಟು ದೊಡ್ಡ ಮಾರ್ಜಿನಲ್ಲಿ ನಾವು ಬರಲಿಕ್ಕೆ ಅವಕಾಶ ಆಯಿತು ಅಂತ ನನಗನ್ಸುತ್ತೆ. ರಾಷ್ಟ್ರದಲ್ಲಿ ಊಹಿಸಿದ ರೀತಿಯಲ್ಲಿ ಆಗ್ತಾ ಇಲ್ಲ. ಈ ಬೆಳವಣಿಗೆ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಇಲ್ಲ, ನಮಗೆಲ್ಲ ಅನಿರೀಕ್ಷಿತವಾಗಿತ್ತು. ಯಾಕಂದರೆ ಇಡೀ ಜಗತ್ತಿನಲ್ಲೇ ಭಾರತಕ್ಕೆ ಗೌರವವನ್ನು ತಂದುಕೊಟ್ಟವರು ಯಾರು ಕೇಳಿದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂಥೇಳಿ ನಮ್ಮನ್ನು ಒಪ್ಪಿಕೊಳ್ಳೋರು ಮತ್ತು ವಿರೋಧಿಸುವವರು ಕೂಡ ಹೇಳುವಂಥ ಸತ್ಯವಾದ ಘಟನೆ ಇದು ದೇಶಕ್ಕೆ ತಂದಿರುವಂಥ ಜನಪರವಾದಂಥ ಯೋಜನೆಗಳು, ಬಡವರ ಕಲ್ಯಾಣ ಯೋಜನೆಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ದೇಶಕ್ಕೆ ಭದ್ರತೆ, ದೇಶ ಮೊದಲು ಅನ್ನುವಂಥ ಭಾವನೆಗೆ ಕೊಟ್ಟಂಥ ಒತ್ತು, ಎಲ್ಲ ಹಿನ್ನೆಲೆಯಲ್ಲಿ ನಾವು ನಿಶ್ಚಯವಾಗಿ ಭಾಳ ದೊಡ್ಡ ಅಂತರದಲ್ಲಿ ಗೆಲ್ತೇವೆ ಅಂತ ನಾವು ಮಾಡಿಕೊಂಡಿದ್ದೆವು. ಆದರೆ NDA ಒಕ್ಕೂಟ, INDA ಒಕ್ಕೂಟ, ಇಂಡಿಯಾ ಒಕ್ಕೂಟ ಅಂತ ಕಾಂಗ್ರೆಸ್ ಬೆಂಬಲಿತ ತಂಡ ಏನಿದೆ, ಆ ಬಡವರ ಮನೆ ಹೋಗಿ 1 ಲಕ್ಷ ರೂಪಾಯಿ ಕೊಡ್ತೇವೆ, ಇದು ಗ್ಯಾರಂಟಿ ಕಾರ್ಡ್, ನನಗೆ ಓಟ್ ಕೊಡು ಅಂತ ಹೇಳಿದ್ರ ಪರಿಣಾಮವಾಗಿ ಒಂದಷ್ಟು ಗೊಂದಲ ಆಗಿದೆ ಅಂತ ನಮಗೆ ಅನಿಸುತ್ತೆ. ಏನೇ ಆದರೂ ಕೂಡ NDA ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನಮ್ಮ ಆಸೆ. ಕೊನೆಗೂ ನೀವು ಹಿಂದಿಯೋ ಇಂಗ್ಲೀಷೋ ಕಲಿತು ಹೋಗುವ ಕಾಲ ಬಂತು ಅಂತ ಅನಿಸುತ್ತೆ. ಭಾಳ ಚರ್ಚೆ ಆಗಿತ್ತು ಚುನಾವಣೆಯ ಸಂದರ್ಭದಲ್ಲಿ, ಏನು ಹೇಳೋದಕ್ಕೆ ಬಯಸ್ತೀರಿ? ನನ್ನ ಪ್ರೀತಿಸೋರು ಯಾರೋ ಅವನಿಗೆ ಹಿಂದಿ ಬರೋದಿಲ್ಲ, ಜಾಗ್ರತೆ ಅಂತ ಹೇಳಿದರು. ಇನ್ನು 6 ತಿಂಗಳಲ್ಲಿ ಗೆದ್ದರೆ ಅಂತ ಹೇಳಿದೆ. ಇವತ್ತಿಂದ 6 ತಿಂಗಳೊಳಗೆ ನಾನು ಕಲಿತೇನೆ ಅಂತೇಳಿ ವಿಶ್ವಾಸ ನಿಮಗಿರಲಿ. ರಾಜ್ಯದಲ್ಲೂ ಕೂಡ ಊಹಿಸಿದ ರೀತಿಯಲ್ಲಿ ಆಗಿಲ್ಲ ಸರ್. ರಾಜ್ಯದಲ್ಲೂ ಕೂಡ ಹಿನ್ನಡೆ ಆಗಿದೆ ಹಿಂದೆಗೆ ಹೋಲಿಸಿದರೆ. ರಾಜ್ಯದಲ್ಲಿ ಇಂಡಿಯಾ ಒಕ್ಕೂಟ ಮತ್ತು NDA ಮಧ್ಯೆ ಚರ್ಚೆ ಆಗ್ತಿರುವಾಗ 20+2 ಬರ್ಬೋದು ಅಂತ ನಮ್ಮ ಭಾವನೆಗಳಿತ್ತು. ಇವತ್ತು ನಾವು 17ರ ಅಂದಾಜು ಮತ್ತು +2 19 ಅಂದಾಜು ನಾವು ಬರ್ತೇವೆ ಅಂತ ಅನಿಸಿದೆ. ಭಾಳ ದೊಡ್ಡ ಅಂತರ ಅಲ್ಲದೇ ಇದ್ದರೂ ಕೂಡ NDAಗೆ ಭಾಳ ಶಕ್ತಿ ಕೊಡುವಂಥ ಕೆಲಸದಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಿದೆ ಅಂತ ನನಗೆ ಅನಿಸಿದೆ. ಇದು ಕೋಟ ಶ್ರೀನಿವಾಸ ಪೂಜಾರಿ ಅವರ ಮಾತು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.